ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಒಂದು ಗೃಹ ಪ್ರವೇಶ ಇತ್ತು ಗೈಸ್, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವತ್ತು ಭಾನುವಾರ. ಇದು ಗೃಹ ಪ್ರವೇಶ ಎಲ್ಲಿರೋದು ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಇದೆ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಈ ರೋಡು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ಇರೋದು ಗೃಹ ಪ್ರವೇಶ. ಅದಕ್ಕೋಸ್ಕರ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಇದು ತುಂಬಾ ದೂರ ಇದೆ. ನಾವಿರೋದು ಲಗ್ಗೆರೆಯಲ್ಲಿ. ಟ್ರೈನಲ್ಲಿ ಬಂದ್ವಿ ಮನೆ ಹತ್ರ. ಪೂಜೆ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಮನೆ ಒಂದೇ ಫ್ಲೋರು, ಅವ್ರು ಇರೋಕ್ಕೋಸ್ಕರ ಕಟ್ಕೊಂಡಿರೋದಷ್ಟೇ. ಮನೆ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ನನಗೆ ಅಡುಗೆ ಮನೆ ಅಂತೂ ತುಂಬ ಇಷ್ಟ ಆಯಿತು. ನೋಡಿ ಫ್ರೆಂಡ್ಸ್, ಪೂಜೆ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ. ದೇವ್ರ ಮನೆ, ಇಲ್ಲೊಂದು ಪುಟ್ಟ ಲಕ್ಷ್ಮಿ ಕೂರಿಸಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ದೇವ್ರ ಮನೆ ಇಷ್ಟೇ ಇರಬೇಕು, ಜಾಸ್ತಿ ದೊಡ್ಡದಾಗಿದ್ದರೆ ಚೆನ್ನಾಗಿರಲ್ಲ. ಅಡುಗೆ ಮನೆಯೂ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಂತೂ ತುಂಬ ಹಳ್ಳಿ ವಾತಾವರಣ ಥರನೇ ಇದೆ. ಆಮೇಲೆ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಇವಾಗ ತಾನೇ ನಮ್ಮ ಫ್ರೆಂಡ್ಸ್ ಅವ್ರ ಅತ್ತೆಯವರೆಲ್ಲ ಬಂದರು. ಇದು ಸೇಮ್ ಹಳ್ಳಿ ವಾತಾವರಣ ಥರನೇ ಇದೆ. ಮಕ್ಕಳೆಲ್ಲ ಸ್ವಲ್ಪ ರೀಲ್ಸ್ ಮಾಡಿ ಫೋಟೋ ತೆಕ್ಕೊಂಡು, ಹಾಗೆ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ, ನಾನು ನಮ್ಮ ಫ್ರೆಂಡ್ಸು ಎಲ್ಲ ತುಂಬ ಜನನೇ ಹೋಗಿದ್ವಿ. ನೇನು ಸಂಜೆ ಆಯಿತು ಫ್ರೆಂಡ್ಸು. ಇವಾಗ ಭಾನುವಾರ ಆಗಿರೋದ್ರಿಂದ ಶ್ರಾವಣ ನಾವು ತಿನ್ನಂಗಿಲ್ಲ, ಚಿಕನ್ನು ಮಟನ್ ಏನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಅದಕ್ಕೇನೇನು ಬೇಕು ಅಂದರೆ ಕ್ಯಾರೆಟ್ ತುರಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಬಿಟ್ಟು, ಈ ಅಕ್ಕಿ ರೊಟ್ಟಿಗೆ ಏನಂದರೆ ಬಿಸಿನೀರು ಕಾಯಿಸ್ಕೋಬೇಕು. ಬಿಸಿನೀರು ಕಾಯಿಸ್ಕೊಂಡು ಅಕ್ಕಿ ರೊಟ್ಟಿ ಮಾಡಿದ್ರೆ ಅದೇನು ಕಿತ್ತೋಗಲ್ಲ, ಚೆನ್ನಾಗೇ ಬರುತ್ತೆ ರೊಟ್ಟಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇನ್ನೇನು ಸಂಜೆ ಟೈಮ್ ಅಲ್ವಾ, ಜಾಸ್ತಿ ಏನು ತಿನ್ನಲ್ಲ, ಇದ್ರ ಜೊತೆಗೆ ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಿಟ್ಟು ಕಲಿಸ್ದೆ. ಹಿಟ್ಟು ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯೋಕೆ ಬಿಟ್ರೂ ಸಾಕು, ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾನು ಅವಾಗೇ ಹೇಳಿದ್ನಲ್ಲ ಬಿಸಿನೀರಲ್ಲಿ ಕಲಿಸ್ಬೇಕು ಅಂತ. ಬಿಸಿನೀರು ಅವಾಗೆ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಆಫ್ ಮಾಡಿದ್ದೆ. ಇವಾಗ ಅದನ್ನೇ ನೀರು ಹಾಕಿ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ತುಂಬ ಬಿಸಿ ಇತ್ತಲ್ವ ನೀರು, ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಸುಮ್ಮನೆ 1 ನಿಮಿಷ ಕಲಿಸಿದ್ರೆ ಸಾಕು, ಏಕೆಂದರೆ ಬಿಸಿನೀರು ಹಾಕಿರೋದ್ರಿಂದ ಜಾಸ್ತಿ ನೆನೆಸೋ ಅವಶ್ಯಕತೆ ಏನಿರಲ್ಲ. ನೋಡಿ, ಈ ಥರ ಇದ್ದರೆ ಸಾಕು. ಆಮೇಲೆ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾನು, ಕಾಟನ್ ಬಟ್ಟೆನೇ ಇದಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿ ಬರೋಕ್ಕೆ. ಸ್ವಲ್ಪ ಹಿಟ್ಟು ತಗೊಂಡು, ಅಂದರೆ ಆ ಬಟ್ಟೆಗೆ ಸ್ವಲ್ಪ ನೀರು ಚಿಮ್ಕಿಸ್ಕೋಬೇಕು, ಆವಾಗ ಬಟ್ಟೆಗೆ ಅಂಟಲ್ಲ ಅಂತ ಅಷ್ಟೇ. ನೋಡಿ, ಈ ಥರ ಮಾಡಿಕೊಂಡು ಸ್ಮೂತಾಗೆ ತಟ್ಟಿದ್ರೆ ಬರುತ್ತೆ ಅದು. ನಾನು ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊತಾ ಇದ್ದೀನಿ, ಏಕೆಂದರೆ ಕೈಗೆ ಸ್ವಲ್ಪ ಅಂಟ್ಕೋಬೋದು ಅಂತ ಅಷ್ಟೇ. ನೋಡಿ, ಈ ಥರ ತಟ್ಟಿ ನಾನು ಆವಾಗಲೇ ಹೆಂಚು ಕಾಯಕ್ಕಿಟ್ಟಿದ್ದೆ. ಹೆಂಚು ಎಷ್ಟು ಕಾಯುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ಥರ ರೊಟ್ಟಿ ಮಾಡಿಕೊಡಿ ಫ್ರೆಂಡ್ಸ್, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮಗೂ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನೋಡಿ, ಇವಾಗ ಕಲ್ತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವಾಗ ವಾರಕ್ಕೆ 2 ಸರಿ ಆದರೂ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋಕ್ಕೆ ಬರಲ್ಲ ಅಂತಲೇ ಮಾಡ್ತಾ ಇರಲಿಲ್ಲ, ಈ ಮೆಥಡಲ್ಲಿ ಮಾಡಿದೆ, ಚೆನ್ನಾಗಿ ಬಂತು. ಇವಾಗ ಆಲ್ಮೋಸ್ಟ್ ನಾನು ವಾರಕ್ಕೆ 2 ಸರಿ ಆದರೂ ರೊಟ್ಟಿ ಮಾಡ್ತೀನಿ, ಇಲ್ಲ ಸಂಡೇ ಆದರೂ ಮಾಡ್ತೀನಿ. ನೋಡಿ, ಹೆಂಚು ಕಾದಿದೆ.
ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಬಟ್ಟೆ ಸಮೇತನೇ ಹೆಂಚು ಮೇಲೆ ಹಾಕಬೇಕು. ನೋಡಿ ಈ ಥರ ಹೆಂಚು ಮೇಲೆ ಹಾಕಿ ನಿಧಾನಕ್ಕೆ ಬಟ್ಟೆ ಓಪನ್ ಮಾಡಿದ್ರೆ ತಾನಾಗೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಅಲ್ವಾ ರೊಟ್ಟಿ ಮಾಡೋದು. ಕೆಲವರು ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಾರೆ, ಕೆಲವರು ಅನ್ನೋದಲ್ಲ, ನನಗೂ ಬರ್ತಾ ಇರಲಿಲ್ಲ. ಈ ಮೆಥಡಲ್ಲಿ ಮಾಡಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ, ಚೆನ್ನಾಗಿ ಬಂತು. ನೋಡಿ ಈ ಥರ ಓಪನ್ ಮಾಡಿ ಎರಡೂ ಕಡೆ ಬೇಯಿಸ್ಕೋಬೇಕಷ್ಟೇ. ಇವಾಗ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಅಷ್ಟೇ. ಸ್ವಲ್ಪ ಅನ್ನ ಮಾಡಿ ನೈಟ್ ಊಟಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇದನ್ನೇ ಊಟ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಭಾನುವಾರ ಅಂದರೆ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದೇ ನಾವು ಕೆಲ್ಸಕ್ಕೆ ಹೋದರೆ ಇನ್ನೂ ಟೈಮ್ ಆಗಿಲ್ಲ ಅಂತಲೇ ಇರ್ತೀವಿ. ಸಂಡೇ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.